ಇನ್ನು ಮುಂದೆ ಅತಿಥಿ ಅಭ್ಯಾಗತರು ಬಂದ ಸಡಗರ ಅಂದೇ ನಮಗೆ ದೀಪಾವಳಿ ದಸರಾ. ಅತಿಥಿ ಅಭ್ಯಾಗತರನ್ನ ಗೌರವಿಸೋದು ನಮ್ಮ ಸಂಸ್ಕೃತಿ ಪರಂಪರೆ. ಅತಿಥಿಗಳನ್ನ ಪೂಜ್ಯರನ್ನ ಗೌರವಿಸಲಿಕ್ಕೆ ಹಾಗೂ ಸ್ವಾಗತ ಪರ ನುಡಿಗಳನ್ನ ಆಡಲಿಕ್ಕೆ ಸ್ವಾಗತದ ನುಡಿಗಳು. ಧನ್ಯವಾದಗಳು ಮೇಡಮ್. ಇದೀಗ ತಾನೇ ಆಗಮಿಸಿದಂಥ ನಮ್ಮ ಕೃಷಿ ಮಹಾವಿದ್ಯಾಲಯದ ಡೀನ್ ಆದಂಥ ಡಾಕ್ಟರ್ ಅಶೋಕ್ ಸಜ್ಜನ್ ಸರ್ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೇನೆ. DM ಪಾಟೀಲ್ ಗುರೂಜಿ ಆರ್ಟ್ ಆಫ್ ಲಿವಿಂಗ್ ಬೆಂಗಳೂರು ಇವರಿಗೆ ನಾನು ಶ್ರೀ ಅಶೋಕ್ ಬೆಳ್ಳಿ ಅವರನ್ನು ಈ ವೇದಿಕೆಗೆ ಬಂದು ಶ್ರೀ ಪರಮ ಪೂಜ್ಯ DM ಪಾಟೀಲ್ ಗುರೂಜಿ ಅವರಿಗೆ ಸ್ವಾಗತ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಶ್ರೀ ಅಶೋಕ್ ಬೆಳ್ಳಿ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಈ ಒಂದು ಸನ್ಮಾನವನ್ನು ಏರ್ಪಡಿಸಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ. ಪರಮ ಪೂಜ್ಯ DM ಪಾಟೀಲ್ ಗುರೂಜಿ ಅವರಿಗೆ ಶ್ರೀ ವಿಜಯಕುಮಾರ್ ಸಿ ಉದ್ಯಮಿದಾರರು ಸೋಲಾಪುರ್, ಅವರು ಮಹಾನಗರ ಪಾಲಿಕೆ ವಿಜಯಪುರ ಇವರು ಸಹ ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯರಿಗೆ ಸನ್ಮಾನವನ್ನು ಏರ್ಪಡಿಸಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ಜನಪ್ರಿಯ ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸರ್, ನಗರ ಶಾಸಕರು ವಿಜಯಪುರ ಇವರಿಗೆ ಶ್ರೀ ಚಂದ್ರಶೇಖರ್ ಸಿಂಧೂರ್, ಭಾರತೀಯ ಜೀವಮ್ಮ ವಿಜಯಪುರ ಇವರು ಸ್ವಾಗತವನ್ನು ಕೋರಿ ಅವರಿಗೆ ಸನ್ಮಾನವನ್ನು ಏರ್ಪಡಿಸಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಅವ್ರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಹಾಗೂ ಇನ್ನಿತರ ಜಿಲ್ಲೆಗಳಿಂದ ಆಗಮಿಸಿದಂಥ ಎಲ್ಲ ಲೀಲಾವತಿ ಪುರಾಣಿ ದಯವಿಟ್ಟು ಮೇಡಮ್ ವೇದಿಕೆ ಮೇಲೆ ಬರಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೇನೆ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಸಹೋದರಾಗಿರುವಂಥ ಅಶೋಕ್ ಬೆಳ್ಳಿ ಸರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಆಗಮಿಸಿರುವಂಥ ಪತ್ರಿಕಾ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಕೃಷಿ ಸಖಿ ಅಂದ ತಕ್ಷಣ ಈ ಕಡೆ ಚಪ್ಪಾಳೆ ಅವಿರತವಾದ ಸೇವೆಯನ್ನ ಮಾಡಿ ಈ ಬರ್ತಕ್ಕಂಥ 31 ಜುಲೈಗೆ ಸೇವೆಯಿಂದ ನಿವೃತ್ತಿ ಆಗ್ತಕ್ಕಂಥ ಇವತ್ತಿನ ಕೇಂದ್ರ ಬಿಂದು ಸನ್ಮಾನ್ಯ ದೀಪ ಪ್ರಜ್ವಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಕೇಳ್ಕೊತಾ ಇದ್ದೇನೆ. ಬದುಕಿಗೆ ದಾರಿ ದೀಪ, ಅಭಿವೃದ್ಧಿಗೆ ಆಶಾ ದೀಪ, ಸಾಧನೆಗೆ ಸ್ಫೂರ್ತಿ ದೀಪ, ಕಷ್ಟದ ಕತ್ತಲೆ ಕಳೆದು ಸಮೃದ್ಧಿಯ ಬೆಳಕು, ಬೆಳ್ಳಿಯ ಬೆಳಕು ಆಗಲಿ ಅಂತ ನಾವೆಲ್ಲರೂ ಜೋರಾದ ಚಪ್ಪಾಳೆ ಮುಖೇನ ಹಾರೈಸೋಣ. ರೈತರ ಬದುಕು ಬೆಳ್ಳಿಯ ಬೆಳಕು ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಡಾಕ್ಟರ್ ಬೆಳಗುತ್ತಿದೆ ರೈತರ ಜ್ಯೋತಿ, ರೈತರ ರತ್ನ ಡಾಕ್ಟರ್ ರವೀಂದ್ರ ಬೆಳ್ಳಿ ಅವರ ಕೃಷಿ ಜ್ಯೋತಿ. ಜೋರಾಗಿ ಚಪ್ಪಾಳೆ ಬರಲಿ. ಧನ್ಯವಾದಗಳು ಸರ್. ಇನ್ನು ಕಾರ್ಯಕ್ರಮವನ್ನು ನಿವೃತ್ತ ನಮ್ಮ ಡಾಕ್ಟರ್ ಬೆಳ್ಳಿಯವರ ಅಭಿಮಾನಿಗಳು, ರೈತ ಬಂಧುಗಳು ಮತ್ತು ಅವರ ಸಹಪಾಠಿಗಳೆಲ್ಲ ಕೂಡಿ ಈ ಒಂದು ಕಾರ್ಯಕ್ರಮವನ್ನು, ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಡಾಕ್ಟರ್ DM ಪಾಟೀಲ್ ಗುರೂಜಿಯವರು ಆರ್ಟ್ ಆಫ್ ಲಿವಿಂಗ್ ಬೆಂಗಳೂರವರು ಪಾವನ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಪರಮ ಪೂಜ್ಯ ಶ್ರೀ ಮಹಾಂತೇಶ್ ಹಿರೇಮಠ, ಶ್ರೀ ಗುರು ಚಂದ್ರಶೇಖರ್ ಶಿವಾಚಾರ್ಯ ಸಂಸ್ಥಾನ ಸಜ್ಜೇವಾಡಿ ಅವರಿಗೆ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಕೃಷಿ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿಗಳಂತ ಮತ್ತು ಅಧ್ಯಕ್ಷರು ಕೃಷಿ ತಂತ್ರಜ್ಞಾನ ಸಂಸ್ಥೆ ಯಾರ್ದಾಗಪ್ಪ ಈಗ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಸೇರಿದಂಥ ಎಲ್ಲ ರೈತ ಬಂಧುಗಳೇ, ತಾಯಿಂದಲೇ, ಅಣ್ಣ ತಮ್ಮಂದರೆ, ಪತ್ರಕರ್ತರೆ, ಸರ್ಕಾರಿ ನೌಕರಿಯಲ್ಲಿ ನಿವೃತ್ತಿ ಆಗಬೇಕಾಗ್ತದೆ. ಆದರೆ ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ. ಏನೋ ಒಂದು ಕಂಡೀಷನ್ ಹಾಕ್ಯಾರೆ 75 ವರ್ಷ ಅಂತ. ಯಾರು ಎಷ್ಟು ಮಂದಿ ಪಾಲಿಸ್ತಾರೋ, ಎಷ್ಟು ಮಂದಿ ಅಂಗೀಸಿ ಮಾತು ಮುಂದುವರಿತಾರೋ ಗೊತ್ತಿಲ್ಲ. ಆ ಸರ್ಕಾರದಾಗ ಮಾತ್ರ ಗ್ಯಾರಂಟಿ ನೀವು ರಿಟೈರ್ಡ್ ಆಗಲೇಬೇಕು. ನಮ್ಮ ಇವರು ಶಾಸಕರು, ಗೌರವಸ್ಥರು
ರಾಜೇಶ್ ಅವರು, ಸಾರಿ ಅವರು ಹೆಸರು ತಗೋದಿಲ್ಲ. ಇವತ್ತು ನೋಡ್ರಿ ರಿಟೈರ್ಮೆಂಟ್ನಾಗೂ ಭಾಳ ಫರ್ಕ್ ಅದಾವ. ಒಬ್ಬೊಬ್ರು ಯಾವಾಗ ಜಲ್ದಿ ಪೀಡ ಹೋಗ್ತಾನಪ್ಪ ರಿಟೈರ್ಡ್ ಆಗಿ ಸಾಕಾಗಿ ಅವ್ರಿ ಇದು ಎಲ್ಲರಿಗೂ ಲಾಭ ಆಗ್ತದೆ. ಸುಪ್ರೀಂ ಕೋರ್ಟ್ ಆಗಿ ಹೈಕೋರ್ಟ್ನಾಗೂ ಜಡ್ಜ್ಗಳನ್ನು ಒಮ್ಮೊಮ್ಮೆ ನಮ್ಮ ವಕೀಲರೊಮ್ಮೆ ಹೇಳ್ತಿರ್ತಾರೆ ಅವ್ರು ರಿಟೈರ್ ಆಗುತ್ತನ್ನ ತಗೊಳ್ಬೇಡಿ ಕೇಸ್ ಅಂತ, ಯಾಕಂದ್ರೆ ಉಲ್ಟಾ ಪಲ್ಟಾ ಅನ್ನತ್ತೆ. ಅದನ್ನು ಅವ್ರು ರಿಟೈರ್ ಆಗೋತ್ತರ ಕಾಯ್ಬೇಕು ನಮ್ಮ ಕೇಸಿಗೆ. ಹಿಂಗೂ ನಡೀತಾರೆ. ಅಂದರೆ ರಿಟೈರ್ಮೆಂಟ್ ಅನ್ನೋವಂಥದ್ದು ನಿವೃತ್ತಿ ಸರ್ವಿಸ್ನಿಂದಾಗಿರ್ಬೋದು, ಸರ್ಕಾರಿ ಹುದ್ದೆಯಿಂದಾಗಿರ್ಬೋದು. ಆದರೆ ಮನುಷ್ಯ ಮನಸ್ಸು ಮಾಡಿದ್ರೆ ಜೀವನದ ಕೊನೆ ಉಸಿರುವರೆಗೂ ಸಮಾಜದ, ದೇಶದ ಜನರ ಸೇವೆ ಮಾಡಲಿಕ್ಕೆ ಯಾರಿಗೂ ಹಂಗಿರೋದಿಲ್ಲ. ಈಗ ಅವರು ಫ್ರೀ ಬರ್ಡ್ ಆಗ್ತಾರೆ ಇನ್ನೊಂದು 2 ವರ್ಷ 2 ದಿವಸಕ್ಕಲ್ರಿ, ಇನ್ನು 4 ದಿವಸ ನಂತರ ಅವರು ಫ್ರೀ ಬರ್ಡ್ ಆಗಿಬಿಡ್ತಾರೆ. ನೋಡಿ ಇವತ್ತೆಲ್ಲ ಎಷ್ಟು ರೈತರು ನೀವೆಲ್ಲ ಕೂಡಿದ್ದೀರಿ, ಅಭಿಮಾನಿಗಳಿಗೆ ಕೂಡಿದ್ದೀರಿ ಅಂದರೆ ಇದು ಅಭಿಮಾನದಿಂದ ಬಂದಂಥದ್ದು. ನಿಮ್ಗೆ ಯಾರಿಗೂ ಗಾಡಿ ಕೊಟ್ಟು ಕರ್ಕೊಂಡು ಬಂದು ಕುಂಡ್ರಿಸಲ್ಲ. ನಾವು ರಾಜಕಾರಣಿಗಳು ನಾವು ಊಟ ಆಚರಿಸ್ಕೋತೀವಿ. ಮಂದಿನ ಹೊಳೆ ಮಾಡ್ಕೊಂಬಂದು ಪಗಾರ ಕೊಟ್ಟು ಒಂದು 50,000 ಲಕ್ಷ ಮಂದಿನ ಕೂಡಿಸಿ ಅದ್ರಾಗ ಒಂದು 25,000 ಮಂದಿ ಊರಾಗಿನ ಬಾರ್ನಾಗ ಅವ್ರು ಇರ್ತಾರೆ. ಒಂದು 50% ಅವ್ರ ಭಾಷಣ ಕೇಳೋ ಲೆಕ್ಕದಾಗ ಇರೋಂಗಿಲ್ಲ. ಅದು ಬೇರೆ, ಅದು ಯಾರು ಪುಕ್ಸೆಟ್ ಅಭಿಮಾನ. ಸುಮ್ಮನೆ ನಾನು ಹುಟ್ಟೊಬ್ಬ ಕಾಚಿ ಸೇರಿದ್ರು ಇಟ್ಟು ಸೇರಿದ್ರು ಅಂತ ಅದೇ ಬಯೋಡೇಟಾ ಇಟ್ಕೊಂಡು MLA ಟಿಕೆಟ್ ಕೊಡೋದು, ಮಂತ್ರಿ ಮಾಡಿರ್ಬೋದು. ಇದ್ರ ಸಲುವಾಗಿ ಮಾಡುವಂಥದ್ದು ಸಮಾರಂಭ ಬೇರೆ. ಡಾಕ್ಟರ್ ಬೆಳ್ಳಿಯವರು ನಾವು ಭಾರತ ವಿಕಾಸ ಸಂಗಮ ಅಂತೇಳಿ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ವಿಜಯಪುರದಲ್ಲಿ 2018 ನಾನು MLA ಆಗಿದ್ದೆ ಬಿಜಾಪುರದ್ದು. ಇಡೀ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ನಮ್ಮೆಲ್ಲ ವಿಶ್ವವಿದ್ಯಾಲಯದವರು ಆ ಪ್ರದರ್ಶನವನ್ನು ಭಾಳ ಅದ್ಭುತವಾಗಿ ಮಾಡಿ ಇಡೀ ನಮ್ಮದೇನೊಂದು ಸುಮಾರು 15-16 ಲಕ್ಷ ಜನ ಏನು ಇಡೀ ದೇಶಾದ್ಯಂತ ಜನ ಬಂದಿದ್ದರು. ಅವರೆಲ್ಲ ಆ ಕೃಷಿ ಮತ್ತು ತೋಟಗಾರಿಕೆ 2 ಇಲಾಖೆ ಅದು, 2 ವಿಶ್ವವಿದ್ಯಾಲಯ ಭಾಳ ಅದ್ಭುತವಾಗಿ ಮಾಡಿದ್ರಿಂದ ಇಡೀ ಒಂದು ಭಾರತೀಯ ಸಂಸ್ಕೃತಿ ಉತ್ಸವ ಯಶಸ್ವಿ ಆಗಲಿಕ್ಕೆ ನಮ್ಮ ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯ, ತೋಟಗಾರಿಕೆ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಇವರಿಬ್ಬರಿಗೂ ನಾವು ಚಿರಋಣಿ ಅನ್ನೋಂಥ ಮಾತನ್ನು ಸಂದರ್ಭದಲ್ಲಿ ಪ್ರತಾಪ್ ಈಗ ಬಸವಣ್ಣನೂ ಮಾಡ್ಲಿಕ್ಕತ್ತಿದ್ದಾರೆ ಪ್ರತಿ ವರ್ಷ ಸಂಕ್ರಮಣದಲ್ಲಿ ತೋಟಗಾರಿಕೆ ಇಲಾಖೆಗೆ. ರೈತರಿಗೆ ಸರಿಯಾದಂಥ ಮಾರ್ಗದರ್ಶನ, ಅವರ ಕಷ್ಟ ನಷ್ಟಗಳಲ್ಲಿ ಹೋಗಿ ಅವರು ಧೈರ್ಯ ತುಂಬುವಂಥದ್ದು, ಯಾವಾಗಲೂ ನಗುಮುಖದಿಂದ ಅವ್ರ ಸಮಸ್ಯೆ ಬಂದಾಗ ಇವತ್ತು ಸ್ಪಂದನೆ ಮಾಡುವಂಥದ್ದು ಏನಿದೆಯಲ್ಲ ಅದು ನಿಜಕ್ಕೂ ಒಬ್ಬ ನಿವೃತ್ತ ಆಗುವಂಥ ಸಂದರ್ಭದಲ್ಲಿ ಈಗಿಷ್ಟೇ ನಾವು ಇಲ್ಲಿ ಹಾಲ್ನಲ್ಲಿ ಕೂತಿರ್ಬೋದು. ಇನ್ನು ಎಷ್ಟೋ ಮಂದಿ ಲಕ್ಷಾಂತರ ಜನ ಇವತ್ತೆಲ್ಲ ಈ ಸೋಷಿಯಲ್ ಮೀಡಿಯಾ ಬಂದಿದ್ರಿಂದ ಅಲ್ಲೇ ನೋಡ್ಕೊಂಡು ಕೂತಿರ್ತಾರೆ ಫೇಸ್ಬುಕ್ನಾಗೆ. ಏನು ಬಿಜಾಪುರ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಡಾಕ್ಟರ್ ಬೆಳ್ಳಿಯವ್ರಿಗೆ ಮೊನ್ನೆ ನಮ್ಮ ಗೋಶಾಲೆಗೆ ಬಂದಿದ್ದರು ಕಾರ್ಡ್ ಕೊಡಲಿಕ್ಕೆ. ನಾನು ಹೇಳಿದೆ ಮುಂದೆ ಏನು ಮಾಡೋರಿಗೆ ಅಂದರೆ ಇಲ್ಲಿ ಇದೇ ರೈತರ ಸೇವೆ ಮಾಡ್ಕೊಂಡು ನಾವು ಹೋಗ್ತೀನಿ. ಅದನ್ನು ನಾನು ಹೇಳಿದೆ ಅವರಿಗೆ, ನಾನು ಇಲ್ಲಿ ಗೋಶಾಲೆಯಲ್ಲಿ ಸುಮಾರು 500 ಜನ ರೈತರು ಇರಲಿಕ್ಕೆ ಒಂದು ದೊಡ್ಡ ಹಾಸ್ಟೆಲ್ ಕಟ್ಟಿದ್ದೀವಿ, ಅಲ್ಲಿ ಒಂದು ಸಭಾಂಗಣ ಕಟ್ಟಿದ್ದೀವಿ. ರೈತರಿಗೆ ಬೇಕಾದಂಥ ಸಾವಯವ ಕೃಷಿ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಒಂದು ವಾರದ ರೈತರಿಗೆ ತರಬೇತಿ ಇರ್ಬೋದು. ನೀವು ಹೆಂಗಾದರೂ ನಿವೃತ್ತಿ ಆದಮೇಲೆ ನಾವೇನು ಉಚಿತವಾಗಿಯೇ, ಯಾಕಂದರೆ ಅದು ಮಾಡಿದ್ದೇ ಸಿದ್ದೇಶ್ವರ ಸಂಸ್ಥೆಯಿಂದ ಸಾವಯವ ಕೃಷಿಗೆ ಅನ್ನೋಂಥ ಉದ್ದೇಶದಿಂದ ಗೋ ರಕ್ಷಣಾ ಮಾಡಬೇಕು, ಗೋವಿನ ಮಹತ್ವ ಏನನ್ನುವಂಥದ್ದು ನಮ್ಮ ದೇಶದ ಜನರಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದು ಹೊರತು ಇದರಲ್ಲಿ ಯಾವುದೇ ರೀತಿ ಕಮರ್ಷಿಯಲ್ ಇಲ್ಲ, ಇದರಿಂದ ಏನೋ ಲಾಭ ಆಗ್ತಿರೋದಿಲ್ಲ. ಆದರೆ ಇವತ್ತು ನಾನು ನೋಡ್ಲಕತ್ತೀನಿ, ಸುಮಾರು ನಾನು ಮೊದಲಿಂದ ಹೋಗ್ತಿದ್ದೆ, ಈಗ ಒಂದು 3-4 ತಿಂಗಳಿಂದ ದಿನ 5 ಹೋಗಿರ್ತೀನಿ ನಾನು ಗೋಶಾಲೆ.
ನಾವು ಇವತ್ತು ಒಂದೊಂದೇ ಡೆವಲಪ್ಮೆಂಟ್ ಇವತ್ತು ಎರೆಹುಳು ಗೊಬ್ಬರ ಮಾಡ್ಲಕತ್ತಿದ್ದೀವಿ, ಎರೆಜಲ ಮಾಡ್ಲಕತ್ತಿದ್ದೀವಿ, ಗೋನಂದ ಜಲ ಮಾಡ್ಲಕತ್ತಿದ್ದೀವಿ, ದಿನ 8 ರಿಂದ 10 ಕಿಲೋ ತುಪ್ಪ ಮಾಡ್ತಾಯಿದ್ದೀವಿ, ಸುಮಾರು 300 ಲೀಟ್ರ್ ಮಜ್ಜಿಗೆ, ಗೋಮೂತ್ರ ದಿನಾಲು ಮುಂಜಾನೆ ಮೊದಲ ಆಕಳೇನು ಹೇಳ್ತೈತಲ್ಲ ಅವಾಗಿನ ಗೋಮೂತ್ರ 30 ರೂಪಾಯಿ ಲೀಟ್ರಿಗೆ ಮಾಡ್ತಾಯಿದ್ದೀವಿ. ನನಗೀಗ ಅನ್ನಿಸ್ತಾ ಇದೆ ಇತ್ತು 1000 ಆಕಳದ ನಮ್ಮಲ್ಲಿ. ಅದರ ಒಂದು 40 ಆಕಳ ನಾವು ಗುಜರಾತ್ನಿಂದ ನಾನೇ ಸ್ವತಃ ಹೋಗಿ ತೊಗೊಂಡು ಬಂದಿದ್ದೆ ಗೀರ್ ತಳಿ. ಈ 1000 ಆಕಳ ಹೆಂಗಾಗ್ಯಾವ ಅಂದ್ರೆ ಯಾವರು ಕಟ್ಟಗರ ಮನೆ ಕೊಡುವಂಥ ರೈತರದ್ದು ಪೊಲೀಸರು ಹಿಡಿದಿದ್ದು ಅಥವಾ ಸ್ವಲ್ಪ ಮನುಷ್ಯರ್ತಿರುವಂಥ ರೈತ ನಾನು ಅಂತ ಇಷ್ಟು ದಿವಸ ಇದ್ರ ತಿಂದಿನಪ್ಪ ಇದನ್ನು ಬೆಳೆಸಿನಿ, ಇದಕ್ಕೆ ನಾನು ಗೊಡ್ಡ ಬಿದ್ದದ, ಇನ್ನೇನು ಇದಕ್ಕೆ ದಗದ ಆಗುವುದಿಲ್ಲ ಅನ್ನೋಂಥದ್ದನ್ನು ತಂದು ನಮ್ಮಲ್ಲಿ ಬಿಟ್ಟಿದ್ದು 1000 ಆಕಳಾಗ್ಯಾವ. ಏನೂ ರೊಕ್ಕ ಕೊಟ್ಟಿಲ್ಲ ಪಾಪ, ಯಾರ್ಯಾರಿಗೂ ಆಗಲಿಲ್ಲ, ಸಣ್ಣ ಗೋಶಾಲೆ ಯಾರು ಮಾಡಿದ್ರೆ ಆಗುವುದಿಲ್ಲ ತಂದುಬಿಟ್ರು. ಅಲ್ಲಿ ಕತ್ರಿಗಿ ಬಾಗಮ್ಮ ದೇವಸ್ಥಾನದಲ್ಲಿ ಇದೇ ನಾ ಗೋಶಾಲೆ ಪ್ರಾರಂಭ ಮಾಡಿದ್ದಿಲ್ಲ, ಬರೀ 11 ಆಕಳ ತಂದು 11 ನಾವೇ ದಾನ ಕೊಟ್ಟು ಚಾಲೂ ಮಾಡಿದ್ದೀವಿ. ಅಲ್ಲಿ ಒಬ್ಬರು ನಮ್ಮ ಅಡ್ಮಿನಿಸ್ಟ್ರೇಟರ್ ಇದ್ದರು, ನಮ್ಮ ಬಿಜಾಪುರ ಜಿಲ್ಲೆದವರು, ಈ ಅಸಿಸ್ಟೆಂಟ್ ಕಮಿಷನರ್. ಸುಮಾರು ಒಂದು 70-100 ಆಕಳ ಅಲ್ಲೆಲ್ಲ ಭಾಳ ರೈತರಿಗೆ ತೊಂದರೆ ಮಾಡ್ಲಿಕ್ಕತ್ತವ ಅಂತೇಳಿ ಅವರು ಒಂದೇ ದಿವಸ ಟ್ರಕ್ನಾಗ ಹಾಕಿ 2-3 ಟ್ರಕ್ನಾಗ ಹಾಕಿ ಒಂದು 70-80 ದಿನ ನಾವು ಡೊನೇಷನ್ ಕಟ್ಟಿದ್ದಿಲ್ಲ. ಇವತ್ತು ಇಲ್ಲಿ ನಮ್ಮ ಹಾಲ್ಬಾಣ್ ಸ್ವಾಮಿಗಳಿಗೊಂದು ಆಶ್ರಮ ಇದೆ ಇಂಟಂಗೇಳರು, ಅಲ್ಲಿ ಒಬ್ಬ ಪಾಪ ದನ ಕಾಯ್ತಿದ್ದ, ಅವ ವಯಸ್ಸಾಗೈತಿ ನನ್ನ ಕಡೆ ಆಗೋದಿಲ್ಲ ಅಂತಿದ್ದ. ಅಲ್ಲಿ ಒಂದು 100 ಆಕಳ ತಂದುಬಿಟ್ರು. ಆದರೆ ಈಗ ನನಗೆ ಅನಿಸ್ಲಾಕತ್ತದ ಇನ್ನು ಮುಂದೆ ನಮ್ಮ ಗೋಶಾಲೆ ಅದು ಕೊಡುವಂಥ ಉತ್ಪನ್ನ ಮ್ಯಾಗೇ ನಡೆಸ್ಬೋದು ಅನ್ನೋಂಥ ಶಕ್ತಿ ಕೊಟ್ಟಿದ್ದು ಡಾಕ್ಟರ್ ಬೆಳ್ಳಿಯವರು ಅಂತ ಹೇಳಿ ಈಗ ನೋಡಿ 1100 ರೂಪಾಯಿ ಕ್ವಿಂಟಲ್ ಮಾರ್ಲಕತ್ತೀವಿ ನಾವೇ, 3000 ರೂಪಾಯಿ ಕಿಲೋ ತುಪ್ಪ ಮಾರ್ಲಕತ್ತೀವಿ, ಗೋನಂದ ಜಲ ಒಂದು 250 ರೂಪಾಯಿ ಲೀಟ್ರ್ ಮಾರ್ಲಕತ್ತೀವಿ, 30 ರೂಪಾಯಿ ಲೀಟ್ರ್ ಮಜ್ಜಿಗೆ ಮಾರ್ಲಕತ್ತೀವಿ, 30 ರೂಪಾಯಿ ಲೀಟ್ರು ನಮ್ಮ ಗೋಮೂತ್ರ ಮುಂಜಾನೆ ಇಡೋದಂತ ಮಾರ್ಲಕತ್ತೀವಿ. ಈಗ ಸುಮಾರು 1 ಎಕರೆದಲ್ಲಿ ಇದ್ರದ್ದು ತಯಾರು ಮಾಡ್ಲಕತ್ತೀವಿ. ಮ್ಯಾಗ ಸೋಲಾರ್ ಮಾಡಿ ಸ್ವೀಟ್ ಹಾಕಿ ಒಳಗೆಲ್ಲ ಎರೆಜಲ್ಲ ಎರೆ ಗೊಬ್ಬರ. ನಂದು ಟಾರ್ಗೆಟ್ ಏನಾಯ್ತದ 10 ಟನ್ ಡೈಲಿ ತೊಗೊಂಡಿದ್ರು. 10 ಟನ್ ಅಂದ್ರೆ ಒಂದು ದಿವ್ಸಕ್ಕೆ ಆಯಿತು 1,10,000 ರೂಪಾಯಿ. 300 ದಿವಸ ಹಿಡಿದ್ರೆ ಸುಮಾರು 3 ಕೋಟಿ ರೂಪಾಯಿ ಬರೀ ಎರೆ ಹುಳದಿಂದ ನಾನು ಮಾಡಬಹುದು ಅಂತ ವಿಶ್ವಾಸ ಯೋಚನೆ ಮಾಡಿ. ಅದಕ್ಕೆ ಕಾರಣ ಅಂದರೆ ಈ ತೋಟಗಾರಿಕೆ ಮತ್ತು ಎಲ್ಲ ನಿರಂತರವಾಗಿ ಇದಕ್ಕೆಲ್ಲ ಒಬ್ಬ ಒಳ್ಳೆಯ ಮಾರ್ಗದರ್ಶಕರು ಬೇಕಾಗ್ತದೆ. ಒಳ್ಳೆಯ ಸೈಂಟಿಸ್ಟ್ಗಳು ರೈತರಿಗೆ ಸರಿಯಾಗಿ ಕಲಿಸ್ಕೊಟ್ರೆ ರೈತರು ಇವತ್ತು ಒಂದು ಕಾಲ ಬರ್ತದೆ ಭಾರತದಲ್ಲಿ ಎಲ್ಲ ಅಮೇರಿಕಾ ಎಲ್ಲೆಲ್ಲಿ ಹೋಗ್ಯಾರಲ್ಲ ಹಳ್ಳಿ ಬಂದು ಮತ್ತೆ ಒಕ್ಕಲ್ತನ ಮಾಡುವಂಥ ಕಾಲ ಭಾರತದಲ್ಲಿ 100% ಬರ್ತದ. ನಾವೆಲ್ಲ ಸಾವಯವ ಕೃಷಿ ಕಡೆ ಹೋಗ್ತಾ ಇದ್ದೀವಿ. ಸಾವಯವ ಕೃಷಿ ಹೆಂಗೆ ಮಾಡಬೇಕು, ಎರೆ ಹುಳ ಅಂದ್ರೇನು, ಎರೆ ಜಲ ಅಂದ್ರೇನೋ ಗುರುತಿರ್ಲಿಲ್ಲ ನಮಗೆ. ಅಂದರೆ ಇನ್ನು ಮುಂದಿನ ದಿವಸಗಳು ರೈತರ ದಿವಸ ಹಾಗೇ ಆಗ್ತವೆ. ಹೇಳಿದ್ರಲ್ಲ ಮೊನ್ನೆ ನಮ್ಮ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ನನ್ನ ರಾಜಕೀಯ ನಿವೃತ್ತಿ ನಂತರ ನಾನು ಸಾವಯವ ಕೃಷಿಯಲ್ಲಿ ನನ್ನ ಜೀವನವನ್ನು ಕೊನೆಯದಾಗಿ ಮಾಡ್ಕೋತೀನಿ ಅಂತ ಹೇಳಿ. ಕಡೆಗೆ ನಮ್ಗೆ ಶಾಂತಿಯಲ್ಲಿ ಸಿಗೋದು, ನೀವು ಬೇಕಾದಷ್ಟು ಗಳಿಸ್ರಿ, ಬೇಕಾದಷ್ಟು ಶ್ರೀಮಂತರಾಗ್ರಿ, ಬೆಳ್ಳಿ ತಾಟದಾಗ ತಿನ್ನಿರಿ, ಬಂಗಾರ ವಾಟಿದಾಗ ನೀರು ಕೊಡ್ರಿ, ಏನು ಕುಡಿದ್ರು ಕರೆ ಆ ಗಿಡದ ತಳ ಕೂತ ಕಟ್ಟಿ ರೊಟ್ಟಿ, ಮೊಸರು, ಹಸಿಮೆಣಸಿನ್ಕಾಯಿ ಚಿತ್ರಾನ್ನ ರುಚಿ ಎಲ್ಲಾಗೂ ಬರೋದು. ಎಲ್ಲನೂ ನೋಡಿ ಬಂದಿನ ವಾಜಪೇಯಿ ಸರ್ಕಾರದಿಂದ ಹಿಡಿದು 5 ಸ್ಟಾರ್ ಹೋಟೆಲ್ ನೋಡೀನಿ, 7 ಸ್ಟಾರ್ ಹೋಟೆಲ್ ನೋಡೀನಿ. ಅವೆಲ್ಲ ತಂಗಳದೇ ತಿಂತೀವಿ ನಾವು. ಅಲ್ಲಿ ಫ್ರಿಜ್ನಾಗ ಇಟ್ಟಿದ್ದೇ ಕೊಡ್ತಾರಲ್ಲಿ. ಇಲ್ಲಿ ಹೊಲದಾಗಿ ಸಿಗುವಂಥ ಇವತ್ತು ನಾನು ತುಪ್ಪ ತಿನ್ನಕತ್ತೀವಿ. ಈ ತುಪ್ಪ ಅಂದ್ರೆ ಹಿಂಗಿರ್ತೈತೆ ಈಗ ಗುರ್ತಾಗ್ಲಕತ್ತೈತೆ. ನಾವೆಲ್ಲ ಬರೀ ಏನು ಸರ್ವೇಕ ಇವೆಲ್ಲ ನೋಡುವಂಥ ಇದು ಹೋಗ್ಬೇಕಾದ್ರೆ ಗಂಡಿಯವ್ರು ಅಂಥವ್ರು ನಿವೃತ್ತಿ ಆದ್ಮೇಲೆ ಮನೆಯಲ್ಲಿ ಕುಂದ್ರಬಾರ್ದು. ಯಾವುದೇ ವ್ಯಕ್ತಿಗೆ ವಯಸ್ಸಿನಿಂದ ನಿವೃತ್ತಿ ಇಲ್ಲ. ಪಟೇಲ್ ಒಬೇರಾಯದ ಮಾಲೀಕನ ಇತಿಹಾಸ ಓದ್ತಿದ್ದೆ ನಾನು. ಅವ ಸಾಮಾನ್ಯ ಮನುಷ್ಯ. ಒಬೇರಾಯ ಗ್ರೂಪ್ ಅಂತೇಳಿ ಇಡೀ ಜಗತ್ತಿನ ಒಂದು ದೊಡ್ಡ ಹೋಟೆಲ್ ಉದ್ಯಮದ ಒಬ್ಬ ಸಾಮ್ರಾಟ ಆದ.
ಅವ ಹೋಟೆಲ್ ಉದ್ಯಮದಲ್ಲಿ ಪ್ರಾರಂಭ ಮಾಡಿದ್ದು ಯಾವಾಗ ಬರ್ತೈತೆ 65ನೇ ವರ್ಷಕ್ಕೆ 65 ವರ್ಷಕ್ಕೆ ಬಂದು ಇಡೀ ಜಗತ್ತಿನಲ್ಲಿ ಹೋಟೆಲ್ ಒಬೇರ ಗ್ರೂಪ್ ಅಂದು ಭಾಳ ದೊಡ್ಡ ಗ್ರೂಪ್ ಅದು. ಹಾಂ ಯಾಕಂದ್ರೆ KFC ಅವನು ಹಂಗೆ ರೀ. KFC ಅವ ಎಷ್ಟು ಸಲ ಒಂದು ಸಣ್ಣ ಅಂಗಡಿ ಹಿಡಿದು ಫೇಲ್ಯೂರ್ ಆಗಿದ್ದ. ಇವತ್ತು ಜಗತ್ತಿನಾಗನೇ KFC ಒಳಗೆ ಇಡೀ ಜಗತ್ತಿನಾಗ ಎಲ್ಲಿ ಹೋದ್ರು KFC ಔಟ್ಲೆಟ್ ಅವ. ಇದನ್ನ ಯಾಕೆ ಹೇಳ್ತೀನಂದರೆ ವಯಸ್ಸಿನಿಂದ ಹೋಯ್ತಪ್ಪ ನಾವು 60 ವರ್ಷ ಆಯಿತು ರಿಟೈರ್ ಆಯ್ತೀವಿ ರೀ, ಏನೈತೆ ರೀ ಮನ್ಯಾಗ ರಿಮೋಟ್ ಹಿಡ್ಕೊಂಡು ಕುಂದ್ರೋದು, ಮುಂಜಾನೆ ಟೀನಿ ವಾಕಿಂಗ್ ಮಾಡೋದು, ಅದು 4 ಮಂದಿ ಕುಡಿರ್ತಾರೆ ಅವ್ರ ದುಡ್ಡಾಗಿ ಹೊಯ್ತಿ ಹೊಡಿದು, ಮತ್ತು ಮನೆಗೆ ಬರೋದು, ಬಂದ ಕೂಡಲೇ ಇಟ್ಟು ಚಹಾ ಮಾಡಿ ಕೊಡೋ ಅನ್ನೋದು, ಚಹಾ ಕುಡಿದು, ಮತ್ತು TV ನೋಡೋದು, ಒಂದು 2 ಪೇಪರ್ ನೋಡೋದು, ಮತ್ತು ಹೋಗಿ ಮಕ್ಕೋದು, ಮತ್ತು ಊಟ ಮಾಡೋದು. ಅದರಿಂದ ಆಯುಷ್ ಕಡಿಮೆ ಆಗ್ತದೆ. ಯಾಕಂದ್ರೆ ಮನೆ ಕುಂಡ್ರದಿಂದ ಬರೀ ಅದೇ ಚಿಂತೆ ಅಲ್ಲ, ಅದೇ ವಿಚಾರ. ನೀವು ಹೊರಗೆ ಮಂದ್ಯಾಗ ಬೀಳ್ರಿ, ಮತ್ತು ನಾಳೆ ರೈತರು ನೋಡ ಅದು ಇದು ಮಾತಾಡ್ಕೊಂಡು ಹೋದ್ರೆ ಮನುಷ್ಯನ ಎಷ್ಟೇ ಟೆನ್ಷನ್ ಇದ್ರು ಜನರೊಳಗೆ ಇದ್ಬಿಟ್ಟಿವಿ ಅಂದ್ರೆ ನಮಗೂ ಭಾಳ ಟೆನ್ಷನ್ ಇರ್ತಾವೆ ಮಾಡಿ ಮಂದ್ಯಾಗ ಹೋಗಿ ಕೂತೀವಿ ಅಂದ್ರೆ ತಾನೇ ಅಂದ್ರೆ ಅದನ್ನು ಚಿಂತೆ ಮಾಡೋದು ಬಿಟ್ಬಿಡ್ತದೆ ಮನುಷ್ಯ. ಈಗ ಎದುರಿನವ್ರು ನೋಡೋ ಸಂವಾದ ಏನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಲ್ಲ, ಇವತ್ತು ನಿವೃತ್ತಿ ಆಗ್ಯಾರ ಅಂದ್ಕೊಳ್ಳೇನೆ ಬೆಳ್ಳಿಯವ್ರ ಮನೆಗೆ ಕುಂಡ್ರದಲ್ಲೇ ಇವತ್ತು ನಿಮ್ಮ ಜೊತೆಗೆ ಇರ್ತೀನಿ ಅಂತಾರಲ್ಲ, ಇಂಥವ್ರು ಒಂದು 100 ಮಂದಿ ತಯಾರಾಗಿಬಿಟ್ರೆ ಕರ್ನಾಟಕದಲ್ಲಿ ರೈತರ ಒಂದು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ. ಆ ರೀತಿಯಲ್ಲಿ ಅವ್ರು ಕೆಲಸ ಮಾಡಲಿ. ನಮ್ಮದಂತರೂ ಅವ್ರಿಗೆ ಯಾವಾಗಲೂ ಅವರ ಎಲ್ಲ ಕೆಲಸಗಳು, ಯಾಕಂದ್ರೆ ಅವ್ರ ಉಪಯೋಗಿನ ನಾವು ತೊಗೋಬೇಕಾಗಿದೆ. ಮನೆ ಬಂದಾಗ ಒಂದು ಸ್ವಲ್ಪ ಪಟ್ಟನೆ ಹೇಳ್ಬೇಕು, ನಮ್ಮಲ್ಲೆಲ್ಲ ಒಂದಿಟ್ಟು ಅರಣ್ಯ ಮಾಡಿ ಇದು ಮಾಡೀವಿ. ಇಲ್ಲಿ ಸರ್ ಇಲ್ಲೊಂದು ಜೇನು ಸಾಕಾಣಿಕೆ ಮಾಡಿಬಿಟ್ರೆ ಹೆಂಗೆ ಆಗ್ತಿರ್ತವೆ, ನಮ್ಮ ತಲೆಗೆ ಅವಾಗ ಕೂತ್ಬಿಡ್ತಾವೆ. ಜೇನು ಸಾಕಾಣಿಕೆ ಹೋಗಲ್ಲ, ಇಷ್ಟೆಲ್ಲ ಗಿಡ ಗಂಟೆ ಅದಾವ ಇದ್ರಾಗ, ಅದನ್ನೊಂದು ಉತ್ಪನ್ನ ಆಗ್ತದಲ್ಲ, ಜೇನು ತುಪ್ಪ ಸಿಗ್ತದೆ. ಯಾರೋ ಏನು ಮುಂಜಾನೆ ಒಬ್ರು ಹೇಳಕತ್ತಿದ್ರು, ಇಲ್ಲೊಬ್ಬರು ಮಂಜಾಣವ್ರ ಅಂತೇಳಿ ಇವತ್ತು ಹೋಗ್ತಾ ಇದ್ದೇನೆ. ಇವತ್ತು ಶಿವಣಿಗೆ ಬಲ್ಲಿ ಒಂದು ಮಾವಿನ ತೋಟ ಮಾಡಿ ಆಗ್ತದೆ. ನನಗೂ ಇವತ್ತು ಮುಂಜಾನೆ ಬಂದು ಒಂದು ಡಜನ್ ಮಾವಿನಕಾಯಿ ತಂದಿದ್ರು. ಅದು 12 ದಿನ ಮಾವಿನಕಾಯಿ ಆಗ್ತದೆ, ದಿನ ಹರಿಯೋದತ್ತ. ಅಲ್ಲಿ ಗಿಡದಾಗೆ ಹಣ್ಣಾಗ್ತದೆ. ಮತ್ತು ಏನೋ ಒಯ್ದಾದ್ರೆ ಏನು ಗಂಧಕದಾಗ ಪಂದಕದಾಗ ಇಟ್ಟು ನಮ್ಗೆ ಮಾಡ್ತಾರಲ್ಲ, ಏನೂ ಇಲ್ಲ. ಅದು ದಿನ 100 ರೂಪಾಯಿ ಒಂದು ಹೋಗ್ತದೆ, 1200 ರೂಪಾಯಿ ಒಂದು ಡಜನ. ಆ ಪೂರ್ತಿ ಸಾವಯವ 100%. ಪಾಪ ಅವರು ಎಲ್ಲ ಇಡೀ ಫ್ಯಾಮಿಲಿಯವ್ರು ಬಂದಿದ್ರು. ಸಾಯಂಕಾಲ ನಾನು ಭಾಳ ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಇವತ್ತು ಜನರಿಗೆ ಏನಾಗೈತೆ ಅಂದರೆ ಆರೋಗ್ಯ ಭಾಳ ಮಾತಾಡೈತೆ. ರೊಕ್ಕ ಎಷ್ಟೇ ಹೋಗಲಿ ಇವತ್ತು ಜನ ಕೊಡಲಿಕ್ಕೆ ತಯಾರಾಗಿಲ್ಲ. ಆದರೆ ಕೃಷಿ ಕ್ಷೇತ್ರದಲ್ಲಿ ಈ ಕ್ರಾಂತಿಯನ್ನು ಏನು ಮಾಡಿದ್ದಾರೆ ನಮ್ಮ ಬೆಳೆಯೋರು, ಎಂಥ ಒಂದು ಕೆಲಸ ಇನ್ನೂ ಮುಂದುವರಿಲಿ. ಇಂಥ ಎಲ್ಲ ಅಧಿಕಾರಿಗಳು ದಿನ 1 ತಾಸು ನಮ್ಮ ರೈತರು, ನೀವು ಯಾವ ಊರಾಗಿದ್ದೀರಿ ಅಲ್ಲಿರುವಂಥ ರೈತರಿಗೇ ಒಂದು ಉಪಕಾರ ಮಾಡಿಬಿಟ್ರೆ ಮತ್ತು ಭಾರತ ಜಗತ್ತಿನ ಕೃಷಿ ಕ್ಷೇತ್ರದಲ್ಲಿ ನಂಬರ್ 1 ಆಗೋದ್ರಲ್ಲಿ ಸಂಶಯ ಇಲ್ಲ. ಬರೀ ನಾವು ಪಗಾರಕ್ಕಾಗಿ ಕೆಲಸ ಮಾಡಬಾರ್ದು. ತಿಂಗಳ ಯಾವಾಗ ಬರ್ತದೆ, ಪಗಾರ ಯಾವಾಗ ಬರ್ತದೆ, ಆ ಒಂದು ದಾಟಿಯಲ್ಲಿ ಇವತ್ತು ಬೆಳ್ಳಿಯವ್ರು ಕೆಲಸ ಮಾಡಿಲ್ಲ ಅಂತೇಳಿ ಇಷ್ಟೆಲ್ಲ ಜನ ನೀವೆಲ್ಲ ಕೊಟ್ಟಿದ್ದೀರಿ. ಈಗ ಅಧಿಕಾರಿಗಳು, ಈಗ ನಮ್ಮ ಏನು ಕುಲಪತಿಗಳ ಸಹ ಬಂದಂಥ ಉದ್ದೇಶ ಏನಪ್ಪ ಅಂದರೆ, ಒಬ್ಬ ಒಳ್ಳೆಯ ಅಧಿಕಾರಿ ಇದ್ದರೆ ಜನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಅವರಿಗೆ ಗೌರವ ಕೊಡ್ತಾರೆ ಅನ್ನೋಂಥದ್ದು ಒಂದು ಬಹುಶಃ ಇದು ಮಾದರಿಯಾದಂಥದ್ದು. ಯಾರು ಕೃಷಿ ಇಲಾಖೆಯಲ್ಲಿ ಯಾರೂ ಮಾಡಿಕೊಟ್ಟಿದ್ದಿಲ್ಲ. ಭಾಳ IAS IPSದವ್ರು ಮಾಡ್ಕೋತಾರೆ. ಯಾಕಂದ್ರೆ ಅವ್ರಿಗೆಲ್ಲ ಅಧಿಕಾರಿಗಳು ಎಲ್ಲ ಕಂಟ್ರೋಲ್ ಇರ್ತದೆ. ಟ್ರಾನ್ಸ್ಫರ್ ಆಗೋದು ದೊಡ್ಡ ದೊಡ್ಡ ಗಿಫ್ಟ್ ಕೊಡ್ತಾರೆ. ಏನು ಯಾಕಂದ್ರೆ ಮುಂದೆ ಅವ್ರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗೋರು ಇರ್ತಾರೆ. ಅಂಥವ್ರು ಇದು ಬೇರೆ. ಆದರೆ ನಿವೃತ್ತಿ ಆದಾಗ ಏನು ಜನ ಸೇರ್ತಾರಲ್ಲ, ಅದು ನಿಜವಾದಂಥ ರೈತರ ಜನರ ಪ್ರೀತಿ. ಇವತ್ತು ಡಾಕ್ಟರ್ ಬೆಳ್ಳಿಯವರು ಕಳಿಸಿದ್ದಾರೆ. ಅವರ ಉತ್ತರೋತ್ತರವಾಗಿ 100 ವರ್ಷ ಬದುಕಲಿ, ಈ ನಾಡಿನ ಜನರಿಗೆ ಅವರ ಸೇವೆ ಸಿಗಲಿ, ಅವ್ರನ್ನ ಒಂದು ಕೃಷಿಯಲ್ಲಿ ಅವರು ಒಂದು ಅತ್ಯಂತ ಉತ್ತಮ ಸೇವೆಯನ್ನು ಮಾಡಿದ್ದಕ್ಕಾಗಿ ಈ ವಿಜಾಪುರದ ಜನತೆಯ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಇನ್ನೂ
ದೇವರು ಎಲ್ಲ ರೀತಿಯ ಆರೋಗ್ಯ ಕಾಪಾಡಲಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಳಾ ಸಾಹೇಬ್ ಕಲ್ಲಪ್ಪ ಉದ್ಗಟ್ಟಿ ಮತ್ತು ಅಭಿಮಾನಿ ಬಳಗ, ಶ್ರೀ ಕೆ ಸುಧಾಕರ್ ಗೌಡ, ಶ್ರೀ ಸದಾಶಿವ್ ಪಾಟೀಲ್ ಮತ್ತು ಶ್ರೀ ಸಿದ್ಧಾರ್ಥ ಕಾಂಬ್ಳೆ, ಶ್ರೀ ವೀರೇಶ್ ಬಿಳಿಗಿ ನಾವೆಲ್ಲರೂ ಕೂಡಿ ಬೆಳ್ಳಿ ಕಿರೀಟದೊಂದಿಗೆ ವಿಜಯಪುರ ರೈತ ರತ್ನ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಿ ಗೌರವಿಸ್ತಾ ಇದ್ದಾರೆ. ಜೊತೆಗೆ ತಮ್ಮ ಹೆಮ್ಮೆಯ ಚಪ್ಪಾಳೆ ಕೂಡ ಇರಲಿ. ದಯವಿಟ್ಟು ನಮ್ಮ ಎಲ್ಲ ರೈತ ಬಾಂಧವರು ಮತ್ತು ಸಾರ್ವಜನಿಕರು ಗಮನಿಸಬೇಕು. ಯಾರೂ ದಯವಿಟ್ಟು ವೇದಿಕೆ ಕಡೆಗೆ ಆಗಮಿಸಬೇಡಿ. ಇದು ಒಂದು ಸನ್ಮಾನವನ್ನು ಈ ಗಣ್ಯಮಾನ್ಯರಿಂದ ಮಾತ್ರ ಇದೆ, ನಂತರ ಮುಂದುವರಿಯಲಿದೆ. ತಮಗೂ ಸಹ ಸನ್ಮಾನ ಏರ್ಪಡಿಸಲಿಕ್ಕೆ ಸಾಕಷ್ಟು ಅವಕಾಶ ಇನ್ನೂ ಲಭ್ಯವಿದೆ, ಇನ್ನೂ ಸಾಕಷ್ಟು ಸಮಯವಿದೆ. ದಯವಿಟ್ಟು ಕೊಡದೆ ತಾವು ತಂದಿರುವಂತಹ ಸನ್ಮಾನವನ್ನು ಇನ್ನೂ ಕೆಲವು ಕ್ಷಣಗಳಲ್ಲಿ ತಾವು ಏರ್ಪಡಿಸಬೇಕು. ಈ ಸದ್ಯಕ್ಕೆ ಯಾರು ಈ ವೇದಿಕೆ ಕಡೆಗೆ ಆಗಮಿಸಬಾರದು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಧನ್ಯವಾದಗಳು ಸರ್ ಅವರಿಗೆ. ವೇದಿಕೆಗೆ ಆಹ್ವಾನಿಸಿದ ಶ್ರೀಯುತ ಪ್ರೇಮಾನಂದ ಬಿರಾದರ್ ಅವರು, ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ರವೀಂದ್ರ ಬಳ್ಳಿಯವರು ಏನು ನಿವೃತ್ತಿ ಆಗ್ತಾ ಇದ್ದಾರೋ ಆ ಕೃತಜ್ಞತೆ ಹಾಗೂ ಅಭಿನಂದನಾ ಕಾರ್ಯಕ್ರಮದ ಅಂಗವಾಗಿ ಅರ್ಥಪೂರ್ಣವಾದಂಥ ಶೀರ್ಷಿಕೆಯಡಿ, ಅಂದರೆ ರೈತರ ಬದುಕು ಬೆಳ್ಳಿಯ ಬೆಳಕು ಎಂಬ ಶೀರ್ಷಿಕೆಯಡಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಇವತ್ತು ನಿಜಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲು ತುಂಬಾ ಸಂತೋಷ ಆಗ್ತಾ ಇದೆ. ಇಂಥ ಒಂದು ಅರ್ಥಪೂರ್ಣವಾದಂಥ ಅಭಿಮಾನಿಗಳನ್ನ ಹೊಂದಿ, ಯಾಕೆಂದ್ರೆ ಅಭಿಮಾನಿಗಳನ್ನ ಗಳಿಸ್ತಕ್ಕಂಥದ್ದು ತುಂಬಾ ಅವರ ಒಬ್ಬ ಅಭಿಮಾನಿ ಅಥವಾ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.